ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿರುವ ವಿಟಿಯು ನೀತಿಯನ್ನು ಖಂಡಿಸಿ ಮತ್ತು ಪರೀಕ್ಷೆಗೆ ಪೇಪರನ್ನು ವ್ಯಾಲ್ಯುಯೇಷನ್ ಮಾಡುವ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಭವಿಷ್ಯ ಭಾರತದ ಪ್ರಜೆಯಾಗಬೇಕಿದ್ದ ವಿದ್ಯಾರ್ಥಿ ಇನ್ನೂ ಖಿನ್ನತೆಗೆ ಒಳಗಾಗಿ ವಿದ್ಯಾಭ್ಯಾಸ ಮೊಟಕು ಆಗುತ್ತಿರುವುದು ರಾಜ್ಯ ಸರ್ಕಾರ ಗಂಭೀರತೆಯಿಂದ ಗಮನಿಸಿ ಸರಿಪಡಿಸುವ ಜವಾಬ್ದಾರಿಯನ್ನು ಹೊರಬೇಕೆಂದು ಒತ್ತಾಯಿಸಿ ಬೆಂಗಳೂರು ಫ್ರೀಡಂ ಪಾರ್ಕ್ ಬಳಿ ಎಸ್ಎಫ್ಐ ಸಂಘಟನೆಗಳ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದರು. ವರದಿ ವೇದಮೂರ್ತಿ, ಪ್ರಜಾ ಪವರ್ ನ್ಯೂಸ್, ಬೆಂಗಳೂರು. ವರದಿ ವೇದಮೂರ್ತಿ, ಎನ್ಕೆಎಸ್ ಟಿವಿ, ಬೆಂಗಳೂರು. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಬರಲೇಬೇಕು. ವೈಸ್ ಚಾನ್ಸಲರ್ ಬರಲೇಬೇಕು. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಬರಲೇಬೇಕು. ಮಾಡ್ತಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಯಾರಾದ್ರೂ ಕಳಿಸ್ಕೊಡ್ಬೇಕು ಅಂತ ಕಳಿಸ್ತೀನಿ ಅಂತ ಹೇಳಿದಾನೆ. ಅಲ್ಲಿ ವಿಧಾನಸೌಧದಲ್ಲಿ ಕೆಲವು ಅಧಿಕಾರಿಗಳು ಎಸಿ ರೂಮ್ ಅಲ್ಲಿ ಒಳ್ಳೆ ಊಟ ತಿನ್ಕೊಂಡು ಒಳ್ಳೆ ಮಜಾ ಮಾಡಕ್ಕಿರ್ತಾರೆ. ಈ ರೀತಿ ವಿದ್ಯಾರ್ಥಿ ಹೋರಾಟ ಮಾಡ್ತಾರೆ ಅನ್ನೋದು ಮನವಿ ಪತ್ರ ಸ್ವೀಕಾರ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನೀವು ಯಾವ ಸಚಿವರು, ನೀವು ಯಾವ ಅಧಿಕಾರಿಗಳ್ರಿ ನೀವು? ನಾವೇನು ಕಾಟಾಚಾರ ಹೋರಾಟ ಮಾಡ್ತಾ ಇದೀವಿ, ಟೈಮ್ ಪಾಸ್ ಮಾಡಿ ನಾವು ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆ ಒಂದ್ಸಟ್ಟು ಸರ್ಕಾರ ಬರಬೇಕು, ಅದು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು. ನೀವು ಬರದೇ ಇಲ್ಲ. ನಾವೇನು ಇವತ್ತು ನಾವು ಹೇಳ್ತಾ ಇದೀವಿ, ಸಾಂಕೇತಿಕವಾಗಿ ಮನವಿ ಪತ್ರ ಕೊಡ್ತಾ ಇದೀವಿ. ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಯಾರು PS ಇದ್ರೆ PS ಅವ್ರು ಬರ್ಬೇಕು, ನಾವು ಹೋಗಲ್ಲ. ನಾವೇನಲ್ಲಿ ವಿಧಾನಸೌಧ ಹೋಗ್ಬೇಕು ಅಂದ್ರೆ ಅಲ್ಲಿ ಹೋಗಲ್ಲಿ ಕೂರ್ರಪ್ಪ ಅಂತ ಅಲ್ಲೇ ವಿಸಿನೂ ಬರಲ್ಲ ಅಥವಾ PS ಬರಲ್ಲ, ಸುಮ್ನೆ ಕೂರಿಸ್ತಾರೆ. ಟಪಾಲಲ್ಲಿ ಕೊಡಿ ಅಂತ ನಾವು ಟಪಾಲ್ ಕೆಲಸ ಮಾಡಕ್ ನಾವು ರೆಡಿ ಇಲ್ಲ. ಅವ್ರು ಯಾರಾದ್ರೂ ಬರಬೇಕು. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಇದೇ ಸ್ಟೂಡೆಂಟ್ಸ್ ಇವತ್ತಿಂದ ಹೋರಾಟ ನಾವು ಕಂಟಿನ್ಯೂ ಮಾಡಕ್ಕೆ ಮುಂದಾಗ್ತೀವಿ. ನಾವ್ ಯಾವ್ದೇ ಕಾರಣಕ್ಕೆ ಇವತ್ತು 20 ಜನ 30 ಜನ ಇದೀವಿ. ಇವತ್ತು ನಾವು ಪ್ಲಾನ್ ಮಾಡ್ಕೊಂಡು ನಾಳೆಗೆ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಸರೋದಕ್ಕೆ SFI ಶಕ್ತಿ ಇದೆ, ಸೇರಿಸ್ತೀವಿ. ಇಲ್ಲ ಇವತ್ತಿಂದ ಅನಿರ್ದಿಷ್ಟ ದಂಡಿ ಮಾಡಕ್ ಸಿದ್ಧ ಇದೀವಿ. ನೀವು ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡಿದ್ ಯಾರು ಕೊಡ್ಬೇಕು? ನಮ್ಮ ಮನವಿ ಪತ್ರ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ. ನಾವು ಮನವಿ ಪತ್ರ ಕೊಡಬೇಕು. ನಾವು ಮನವಿ ಪತ್ರ ರೆಡಿ ಇಟ್ಕೊಂಡಿದೀವಿ. ನಾವು ಅಲ್ಲಿ ಟಪಾಲ್ ಕೆಲಸ ನಾವು ಮಾಡಕ್ ರೆಡಿ ಇಲ್ಲ ಸ್ನೇಹಿತರೆ. ಆ ಕಾರಣಕ್ಕಾಗಿ ನೀವೆಲ್ಲ ಸ್ಟೂಡೆಂಟ್ಸ್, ನಿಮ್ಗೆ ಯಾವ ಕಾಲೇಜಿಂದ ಓದ್ತಾ ಇದ್ರಿ, ನೀವು ಪ್ರತಿಯೊಬ್ಬ ಸ್ಟೂಡೆಂಟ್ ಮಾತಾಡಿ ನಿಮ್ಮ ಸಮಸ್ಯೆಗಳೇನು ಅಂತ ಅವ್ರು ಎಷ್ಟೊತ್ತು ಬರ್ತಾರೋ ಅಷ್ಟೊತ್ತು ನಾವು ಕಾಯೋಣ, ಸಂಜೆವರೆಗೂ ಬೇಕಾದ್ರೆ ನಾವು ಕಾಯೋಣ. ಬಟ್ ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಬೆಳಗಾವಿ VC ಅವ್ರ ಹತ್ರ ಮಾತಾಡಿ ನಮಗೊಂದು ಏನ್ ನೀವು ಮಾಡ್ತೀರಿ, ಅಥವಾ ಕ್ಯಾರಿ ಓವರ್ ಪದ್ಧತಿ ಜಾರಿ ಮಾಡ್ತೀರಾ, ಅಥವಾ 2 ಸಬ್ಜೆಕ್ಟ್ ಇದ್ರೂ ಕೂಡ ನಿಮಗೆ ಫೈನಲ್ ಇಯರ್ಗೆ ಎಲಿಜಿಬಲ್ ಕೊಡ್ತೀರಾ ಅಂತ ಹಿಂದೆ ಎಲ್ಲ ಕೊಟ್ಟಿರುವ ಎಕ್ಸಾಂಪಲ್ಸ್ ಯೂನಿವರ್ಸಿಟಿಯಲ್ಲಿ ಇದೆ. ಅದನ್ನು ಮಾಡಬೇಕು. ಅದನ್ನು ಮಾಡಿಲ್ಲ ಅಂದ್ರೆ ನೀವು ಇನ್ನೂ ಕೂಡ ಸ್ಟೂಡೆಂಟ್ಸ್, ಬಹುತೇಕ ಸ್ಟೂಡೆಂಟ್ಸ್ ಬರ್ತಾ ಇದ್ರೆ ಬರಲಿ, ಸಮಸ್ಯೆ ಇಲ್ಲ. ಇವತ್ತು SFI ಸಂಘಟನೆಯಿಂದ ಇಂಜಿನಿಯರ್ ಸ್ಟೂಡೆಂಟ್ಸ್ ಪರವಾಗಿ ನಿಮ್ ಪರವಾಗಿ ನಾವು ಇರ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಅದನ್ನ ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಬೇಕು ಅಂತ ಒಂದಿದೆ. ಅದ್ರ ಜೊತೆಗೆ ಸ್ನೇಹಿತರೆ, ಇವತ್ತು ನಿಮ್ಗೆ ಗೊತ್ತಿರಲಿ, ಒಂದು ಕಡೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ಕಳೆದ 11 ವರ್ಷದಲ್ಲಿ 25,000 ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗಳು ಕರ್ನಾಟಕ ರಾಜ್ಯ ಸರ್ಕಾರ ಮುಚ್ಚಿವೆ. 25,000 ಶಾಲೆಗಳು ಮುಚ್ಚುತ್ತಾ ಇದ್ದೇವೆ. ಖಾಸಗಿ ಶಾಲೆಗಳು ಓಪನ್ ಮಾಡ್ತಾ ಇದಕ್ಕೆ ಇದೇ ಖಾಸಗಿ ಶಾಲೆಗಳು ಓಪನ್ ಮಾಡ್ತಾ ಸರ್ಕಾರದ ಕೆಲವು MLAಗಳು, ಕೆಲವು ಮಿನಿಸ್ಟರ್ಗಳು ಇವತ್ತು ಬಹುತೇಕ ಕಾಲೇಜಿನ ಓನರ್ ಆಗಿದ್ದಕ್ಕೆ ಇವತ್ತು ಅನುಮತಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇವತ್ತು ಸರಿಯಾದ ಊಟದ ಮೆನು ಕೊಡ್ತಾ ಇಲ್ಲ. ಇವತ್ತು ಕೇವಲ ಸರ್ಕಾರ ಹಾಸ್ಟೆಲ್ ವಿದ್ಯಾರ್ಥಿಗೆ ದಿನಕ್ಕೆ ಅಂತ 50-60 ರೂಪಾಯಿ ಊಟದ ಮೆನು ಕೊಡ್ತಾ ಇದ್ದಾರೆ. ಆದ್ರೆ ಜೈಲಲ್ಲಿರುವ ಕೈದಿಗಳಿಗೆ ದಿನಕ್ಕೆ ಅಂತ 80 ರೂಪಾಯಿ 90 ರೂಪಾಯಿ ಊಟ ಕೊಡ್ತಾ ಇದ್ದಾರೆ. ಆದ್ರೆ ಜೈಲಲ್ಲಿರುವ ಕೈದಿಗಳಿಗಿಂತ ಹೀನಾಯವಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳು ನೋಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ. ನೀವ್ ಯಾರು RTI ನಲ್ಲಿ ಅಪ್ಲೈ ಮಾಡಬೇಕು. ಬರೀ ರಿವ್ಯಾಲ್ಯೂಯೇಷನ್ ಅಮೌಂಟ್ ಎಷ್ಟು ಕೋಟಿ ಹಣ ಇವತ್ತು ಯೂನಿವರ್ಸಿಟಿಗಳಿಗೆ ಬರ್ತಾ ಇದೆ ಅಂತ. ಒಬ್ಬ ಸ್ಟೂಡೆಂಟ್ 2-3 ಸಬ್ಜೆಕ್ಟ್ ಅಲ್ಲಿ ಡಿಸ್ಟಿಂಕ್ಷನ್ ತಗೊಂಡಿರ್ತಾನೆ. 1 ಸಬ್ಜೆಕ್ಟ್ ಅಲ್ಲಿ ಹೇಗೆ ಕಡಿಮೆ ಮಾರ್ಕ್ಸ್ ತಗೊಳಕ್ ಸಾಧ್ಯ ಇದೆ? 2 ಅಂಕಿ ಮಾರ್ಕ್ಸ್ ತಗೊಳಕ್ ಹೆಂಗ್ ಸಾಧ್ಯ? ರಿವ್ಯಾಲ್ಯೂಯೇಷನ್ ಹಾಕಿದ ಕೂಡಲೇ ಅವನಿಗೆ ಮಾರ್ಕ್ಸ್ ಬರುತ್ತೆ. ಏನ್ ಅರ್ಥ ಹಾಗಾದ್ರೆ? ಆದ್ರೆ ಮೊದಲು ವ್ಯಾಲ್ಯೂಯೇಷನ್ ಮಾಡದೇ ಇರೋದಕ್ಕೆ, ಸರಿಯಾಗಿ ನೀವು ಮಾಡದೇ ಇರೋದಕ್ಕೆ ಯಾರು ಹೊಣೆ? ಅನಗತ್ಯವಾಗಿ ನಾವ್ಯಾಕೆ ರಿವ್ಯಾಲ್ಯೂಯೇಷನ್ ಹಣ ಕಟ್ಟಬೇಕು? ಇವೆಲ್ಲಾ ಪ್ರಶ್ನೆಗಳಿಗೆ ಯೂನಿವರ್ಸಿಟಿ ಮತ್ತೆ ಸರ್ಕಾರ ಉತ್ತರಿಸಬೇಕಾಗತ್ತೆ. ಮತ್ತೆ ಎಕ್ಸಾಮಿನೇಷನ್ ಅನ್ನುವಂಥದ್ದು ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು, ಒಂದು ವಿಶ್ವಾಸಾರ್ಹವಾಗಿರಬೇಕು, ಒಂದು ಗೌಪ್ಯವಾಗಿ ನಡೀಬೇಕಾಗಿರ್ತಕ್ಕಂಥದ್ದು. ಅಲ್ಲಿಯೂ ಬಹಳಷ್ಟು